ತುಂಬ ಜನ ಹೇಳೋದೇನು ಅಂತಾರೆ, ನಾವು ಕಷ್ಟಪಟ್ಟು ಸಂಪಾದಿಸ್ತೀವಿ, ಆದರೆ ನಾವು ಶ್ರೀಮಂತರಾಗೋದಕ್ಕೆ ಆಗ್ತಾ ಇಲ್ಲ. ಹಣದ ಬಗ್ಗೆ ಒಳ್ಳೆಯ ಭಾವನೆಗಳಿಲ್ಲದಿದ್ದರೆ ಹಣ ಬರೋದಿಲ್ಲ. ಯೂನಿವರ್ಸಲ್ ಪವರ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಮೈಂಡ್ ಸೆಟ್ ಮೇಲೆ ಅಂತ ಹೇಳ್ತಾರೆ. ಅದು ನಿಜನಾ? ನಿಮ್ಮ ಯಾರೋ ಶ್ರೀಮಂತರಾಗಿರುವಂಥ ಸಂಬಂಧಿ ಏನಿದ್ದಾರೆ ಅವರು ಹೋಗಬೇಕಾದ್ರೆ ನಿಮ್ಮ ಹೆಸರಿಗೆ ಒಂದಷ್ಟು ಆಸ್ತಿ ಬರೆದು ಹೋಗ್ಬೋದು. ನೀವು ಬಿಸ್ನೆಸ್ ಮನ್ ಆಗಿದ್ದೀರಿ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ನಿಮಗೆ ದೊಡ್ಡ ಮೊತ್ತದ ಬಿಸ್ನೆಸ್ಸನ್ನು ಕೊಡಬೇಕು ಅವರನ್ನು ನಿಮಗೆ ಭೇಟಿ ಹಾಕಿಸ್ಬೋದು. ಮ್ಯಾನಿಫೆಸ್ಟ್ ಮಾಡಿ ವರ್ಕ್ ಆಗಿರೋದು ಯಾವ್ದಾದ್ರು ಲೈವ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದೆಯಾ? ಯಾರಾದ್ರೂ ಹೇಳ್ಕೊಂಡಿರೋದು? ನಮ್ಮ ಬೆಂಗಳೂರಿನಲ್ಲಿ ದಯಾನಂದ ಪೈ ಅವರು 1990ನೇ ಇಸ್ವಿನಲ್ಲಿ 2 ತಿಂಗಳು ಕ್ಲಾಸಿಗೆ ಬಂದಿದ್ದರು. ಮಂತ್ರಿ ಬಿಲ್ಡರ್ಸು, ಶೋಭಾ ಬಿಲ್ಡರ್ಸು, ಚಂದ್ರರಾಜ್ ಜೈನ್ ಅವರು ದೊಡ್ಡ ಉದಾಹರಣೆ, ಜೈನ್ ಕಾಲೇಜ್ ಓನರು. ಮ್ಯಾನಿಫೆಸ್ಟ್ ಮಾಡಿ ವರ್ಕ್ ಆಗಿರೋದು ಯಾವುದಾದ್ರು? ಎಲ್ಲರೂ ಕೂಡ ಮಾಡಿದ್ದದೇನೆ. ನನ್ನ ಹತ್ರ ಬಂದಾಗ ಅವರಲ್ಲಿ ಏನೂ ಇರಲಿಲ್ಲ, ಹೆಚ್ಚಿನವರು ದೊಡ್ಡ ಮಟ್ಟಿನಲ್ಲಿ ಇರಲಿಲ್ಲ. ಇವತ್ತು ದೊಡ್ಡ ಮಟ್ಟಿನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮನೆಯಲ್ಲಿ ದೊಡ್ಡವ್ರು ಹೇಳ್ತಾರಲ್ಲ, ಕೆಟ್ಟದ್ದು ಮಾತಾಡಬಾರ್ದು, ಅಸ್ತು ದೇವತೆಗಳಿರ್ತಾರೆ. ನಾನು ಬಡವ, ಎಂದೆಂದಿಗೂ ಹೀಗೆ ಇರುತ್ತೇನೆ, ನನಗೆ ಬುದ್ಧಿವಂತಿಕೆ ಇಲ್ಲ, ನಾನು ಕಷ್ಟಪಟ್ಟರೆ ಮಾತ್ರ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ತಥಾಸ್ತು ಅಂತಾರೆ. ಆ ಯೂನಿವರ್ಸಲ್ ಪವರ್ನಲ್ಲಿ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿದಾಗ, ನಾನು ಶ್ರೀಮಂತನಾಗಿದ್ದೇನೆ ಅಂತ ಕ್ರಿಯೇಟ್ ಮಾಡಿದಾಗ ಅದನ್ನು ನಿಜವಾಗಿಸಲಿಕ್ಕೆ ಏನೇನು ಬೇಕೋ ಆ ಸನ್ನಿವೇಶಗಳನ್ನು ಅದಾಗಿ ಒದಗಿಸಿಕೊಡುತ್ತದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ತುಂಬ ಜನ ಹೇಳೋದೇನು ಅಂತಾರೆ, ನಾವು ಕಷ್ಟಪಟ್ಟು ಸಂಪಾದಿಸ್ತೀವಿ, ಆದರೆ ನಮ್ಮ ಕೈಯಲ್ಲಿ ಹಣ ಉಳಿಯೋದಿಲ್ಲ, ಅಥವಾ ನಾವು ಶ್ರೀಮಂತರಾಗೋದಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೂ ಕೂಡ ಮೈಂಡ್ ಸೆಟ್ಟೇ ಕಾರಣ ಇರ್ಬೋದಾ? ಒಂದು ವೇಳೆ ಮೈಂಡ್ ಸೆಟ್ಟೇ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅದನ್ನು ಹೆಂಗೆ ಸರಿಪಡಿಸ್ಕೊಂಡು ಮೈಂಡ್ ಸೆಟ್ ಮೂಲಕ, ಮನಸ್ಥಿತಿಯ ಮೂಲಕ ಸಿರಿವಂತರಾಗ್ಬೋದು ಅಂತ? ಮೆಂಟಲ್ ಬ್ಲಾಕ್ಸ್. ಒಳ್ಳೆಯ ಉತ್ತರಕ್ಕೆ ನಾಂದಿ ಹಾಕಿದ್ದೀರಿ. ನಾನು ಬಹಳಷ್ಟು ಜನರನ್ನು ನೋಡಿದ್ದೀನಿ. ಎಷ್ಟು ಲಕ್ಷ ಜನಗಳನ್ನು ನಾನು ಇವತ್ತರೆಗೆ ಮಾತಾಡಿಸಿದ್ದೇನೆ. ಎಷ್ಟು ಜನ ನನ್ನ ಹಳೆ ಕಾಲದಲ್ಲಿ ಕೌನ್ಸಿಲಿಂಗ್ ಬಂದಿದ್ದಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಷ್ಟಪಟ್ಟು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಒಂದಷ್ಟು ದೊಡ್ಡ ಮಟ್ಟಿನ ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಾರೆ. ತಕ್ಷಣವೇ ಫೇಲ್ ಆಗ್ತಾರೆ, ಪುನಃ ಬ್ಯಾಕ್ ಟು ಸ್ಕ್ವೇರ್ ಒನ್. ಪುನಃ ಕಷ್ಟಪಟ್ಟು ಯಶಸ್ಸಿಗೆ ತಲುಪ್ತಾರೆ, ಮತ್ತು ಪುನಃ ಫೇಲ್ಯೂರ್ ಫ್ರಮ್ ಝೀರೋ ಆಗ್ತಾನೇ ಇರುತ್ತೆ. ಅಂದರೆ ಮೆಂಟಲ್ ಬ್ಲಾಕ್ ಇದೆ ಅಂತಾಯಿತು. ಎಷ್ಟೋ ಜನನ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ ಇದೇ ಥರ ಆದವ್ರನ್ನ. ಕಾರಣ ಏನಿರಬಹುದು ಅಂತ ಯೋಚನೆ ಮಾಡಿದ್ರೆ, ಈ ವ್ಯಕ್ತಿ ಅಥವಾ ಹುಡುಗ ಅಥವಾ ಒಬ್ಬ ಪ್ರಬುದ್ಧ ವ್ಯಕ್ತಿ ಚಿಕ್ಕದಿದ್ದಾಗ ಅವರಿಗೆ ಅತಿ ಪ್ರಿಯರಾದ, ಅವರಿಗೆ ಯಾರ ಮೇಲೆ ಜಾಸ್ತಿ ಗೌರವ ಇದೆಯೋ, ಟೀಚರ್ಸ್ ಇರ್ಬೋದು, ಸೋದರ ಮಾವ ಇರ್ಬೋದು, ತಂದೆ ಇರ್ಬೋದು, ಅವರು ಜೀವನದ ಯಾವುದೋ ಒಂದು ಘಟನೆಯಲ್ಲಿ ಬೇಸರವಾಗಿ ಹೇಳಿರ್ತಾರೆ, ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಯಶಸ್ಸನ್ನು ಗಳಿಸೋದೇ ಇಲ್ಲ, ನೆವರ್ ಎವರ್ ಇನ್ ಯುವರ್ ಲೈಫ್ ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂತ ಹೇಳಿರ್ತಾರೆ. ಅದು ತಲೆಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಉದಾಹರಣೆ ಕೊಟ್ಬಿಡ್ತೇನೆ. ಒಂದು ದಿನ ನಾನು ಸಣ್ಣ ಮಗು, ದೊಡ್ಡ ಶಬ್ದ ಆಗುತ್ತೆ, ಮಗು ಎದುರುಕೊಳ್ಳುತ್ತೆ. ಆಗ ತಾಯಿ ಒಂದು ಹೇಳ್ತಾಳೆ, ಇದು ಗುಡುಗು, ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಬಂತು. ಮಗು ತಿಳ್ಕೊಳ್ಳುತ್ತೆ, ಓ ನಮ್ಮ ತಾಯಿಗೆಲ್ಲ ಗೊತ್ತು, ತಾಯಿ ಅಂದರೆ ಸತ್ಯ. ಇನ್ನೊಂದು ದಿವಸ ಮನೆಯೆಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ಏನು, ಸಾಯಂಕಾಲ ಹೈದರಾಬಾದಿಂದ ಆಂಟಿ ಬರ್ತಾರೆ. ಆಂಟಿ ಸಾಯಂಕಾಲ ಬರ್ತಾರೆ. 4-3 ವರ್ಷದ ಮಗು ತಿಳ್ಕೊಳ್ಳುತ್ತೆ, ನಮ್ಮ ತಾಯಿ ಹೇಳೋದೆಲ್ಲ ಸತ್ಯ. ಅದೇ ತಾಯಿ ಒಂದಿನ ಮಗು ಏನೋ ತಪ್ಪು ಮಾಡಿದಾಗ, ನೆವರ್ ಎವರ್ ಇನ್ ಯುವರ್ ಲೈಫ್ ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂದರೆ ಯಾವ ಕಂಪಾರ್ಟ್ಮೆಂಟಲ್ಲಿ ರೆಕಾರ್ಡ್ ಆಗುತ್ತೆ? ಸತ್ಯ ಅನ್ನುವ ಕಂಪಾರ್ಟ್ಮೆಂಟಲ್ಲಿ ರೆಕಾರ್ಡ್ ಆಗುತ್ತೆ. ಆ ಮಗು ಏನಾದರೂ ಯಶಸ್ಸನ್ನು ಕಂಡರೆ ಸಬ್ ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ತಾಯಿ ಅಸತ್ಯವನ್ನು ನುಡಿಲಿಕ್ಕೆ ಸಾಧ್ಯ ಇಲ್ಲ, ನೀನೇನಾದರೂ ಯಶಸ್ಸನ್ನು ಕಂಡ್ರೆ ತಾಯಿಗೆ ನೀನು ಮಾಡಿದಂಥ ತೊಂದರೆ ಆಗುತ್ತೆ, ಅದು ತಾಯಿಗೆ ನೀನು ಸುಳ್ಳು ಅಂತ ಹೇಳ್ದಂಗೆ ಆಗುತ್ತೆ ಅಂತ ನಿನ್ನ ಕೈಯಿಂದಲೇ ತಪ್ಪುಗಳನ್ನು ಮಾಡಿಸ್ಕೊಂಡು ನಿಮ್ಮನ್ನು ಮತ್ತಷ್ಟು ಕೂಪಕ್ಕೆ ತೊಳ್ತದೆ. ಹಾಗಿದ್ರೆ ಒಂದು ಈಸಿಯಾಗಿ ಒಂದು ಮೆಥಡ್ ನೀವು ಹೇಳ್ಕೊಡಿ, ಈ ಮೆಂಟಲ್ ಬ್ಲಾಕನ್ನು ಬ್ರೇಕ್ ಮಾಡೋದು ಹೆಂಗೆ? ಏನಾಗಿದೆ, ಇವೆಲ್ಲವೂ ಕೂಡ ದೊಡ್ಡ ಚಾಪ್ಟರ್ಗಳು. ಮೆಂಟಲ್ ಬ್ಲಾಕನ್ನು ತೆಗೆಯೋದು ಹೇಗೆ ಸಂಕ್ಷಿಪ್ತವಾಗಿರುತ್ತೆ. ನಾನು ಸಾಮಾನ್ಯವಾಗಿ ಮಾಡುವಂಥದ್ದು ಏನು ಅಂತಂದರೆ, ನೀವು ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡಿದ್ದೀರಿ,
ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀರಿ. ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ನಲ್ಲಿ ಫ್ರಂಟ್ ರೋನಲ್ಲಿ ಕೂತಿದ್ದೀರಿ. ಅಗಲವಾದ ಸೀಟಿನ ಬಲಗೈ ಏನಿದೆ ಅಗಲವಾದಂಥ ಆರ್ಮ್ರೆಸ್ಟ್ ಇದೆ. ಅಲ್ಲಿ ಒಂದು ಸಣ್ಣದೊಂದು ಕೀಪ್ಯಾಡ್ ಇದೆ. ಕೀಪ್ಯಾಡ್ ಒತ್ತಿದ್ರೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಪರದೆ ಮೇಲಕ್ಕೆ ಹೋಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಕರೀತೇವೆ. ಭಾಳ ವಂಡರ್ಫುಲ್ ಟೆಕ್ನಿಕ್. ಎಷ್ಟು ಜನ ನನ್ನ ಹತ್ರ ಬಂದು ಇದನ್ನು ಕಲ್ತ್ಕೊಂಡು ಹೋಗಿ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕೂ ಆಗಲ್ಲ. ಈ ವಿಡಿಯೋ ನೋಡ್ತಿದ್ದಂಗೆ ನನಗೆ ಗೊತ್ತು, ಕಮೆಂಟ್ಗಳು ಬರ್ತವೆ, ನನಗೂ ಹೀಗಾಗಿತ್ತು, ನಾನು ಡಾಕ್ಟರ್ ಭರತ್ಚಂದ್ರ ಹೋಗಿದ್ದೆ, 7,000 ಜನ ಸಿಗ್ತಾರೆ ನಿಮಗೆ. ಅಲ್ಲಿ ಒತ್ಬಿಟ್ಟು ನೀವು ನೋಡಬೇಕು ಏನು ಇದೀಗ 2026ನೇ ಇಸ್ವಿ. ಈ ವಿಡಿಯೋ ಇನ್ನು 10 ವರ್ಷ ಆದರೂ ಕೂಡ ಎಲ್ಲರಿಗೂ ಉಪಯುಕ್ತ. ನಾನು ಡೇಟ್ ಹೇಳಿದ್ರೆ ಏನು ತೊಂದರೆ ಇಲ್ಲ. 2026ನೇ ಇಸ್ವಿ ಮೇನಲ್ಲಿ ನನಗೆ ಈಗಾಗಲೇ ಸಕ್ಸಸ್ ಬಂದಿದೆ ಅಂತ ಆ ಪಿಕ್ಚರಲ್ಲಿ ನೋಡ್ಕೋಬೇಕು. ಪಿಕ್ಚರ್ನಲ್ಲಿ 2026ನೇ ಇಸ್ವಿ ಡಿಸೆಂಬರ್ನಲ್ಲಿ ನಾನು ಈಗಾಗಲೇ ಯಶಸ್ವಿ ಆಗಿದ್ದೇನೆ, ನನ್ನ ಹತ್ರ ಹಣ ಕ್ರೋಢೀಕರಣ ಆಗಿದೆ ಅಂತ ನೋಡ್ಕೋಬೇಕು. ಹೀಗೆ ನೀವು 5 ವರ್ಷ 10 ವರ್ಷ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀನಿ ಅಂತಂದರೆ ಈ ನೆಗೆಟಿವ್ ಇಫೆಕ್ಟ್ ಏನಿದೆ ಅದು ಅಲ್ಲಿಗೆ ಹೊರಟೋಗ್ಬಿಟ್ಟು ಪಾಸಿಟಿವಿಟಿ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಮುಂದೊಂದು ಪ್ರಶ್ನೆ ಕೇಳ್ಬೋದು, ಭಾಳ ಜನಕ್ಕೆ ಯಾವಾಗಲೂ ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ಕಣ್ಣು ಕ್ಲೋಸ್ ಮಾಡಿದ್ರೆ ಅದೇ ಬರೋದು, ಏನೊಂಥರ ಅಬ್ಸೆಷನ್ ಥರ. ಅವ್ರಿಗೂ ಇದೇ ಟ್ರೀಟ್ಮೆಂಟು, ವಿಜುವಲೈಸಿಂಗ್ ದ ಗೋಲ್ಸ್ ಇನ್ ಸಕ್ಸಸ್ಫುಲ್ ಕಂಪ್ಲೀಟ್. ಅಂದರೆ ನಾವೆಲ್ಲವನ್ನು ಕೂಡ ಪಾಸಿಟಿವ್ ಆಗಿ ನೋಡಬೇಕು, ಪಾಸಿಟಿವ್ ಆಗಿ ನೋಡಬೇಕು. ಪಿಕ್ಚರ್ನಲ್ಲಿ ಬಾಯಲ್ಲಿ ಹೇಳಿದ್ರೆ ಸಾಲದು, ನಾನೀಗ ಪಾಸಿಟಿವ್ ಆಗಿದ್ದೇನೆ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ವಿಜುವಲೈಸ್ ಮಾಡಬೇಕು. ಬಟ್ ಅದನ್ನು ನಾವು ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನೋಡಿದ ಕೂಡಲೇ ನಾವು ಅನ್ಕೊಳ್ತೀವಿ ಯಾರ್ದೋ ತಲೆ ಹೊಡೆದು ಇವ್ನು ದುಡ್ಡು ಮಾಡಿದ್ದಾನೆ ಅಥವಾ ಇನ್ನೇನೋ ಮೋಸ ಮಾಡಿ ದುಡ್ಡು ಮಾಡಿದ್ದಾನೆ ಅಂತ ಅನ್ಕೊಳ್ತೀವಿ. ಸೊ ಅದು ಕೂಡ ಫೀಡ್ ಆಗುತ್ತಾ ನಮ್ಮ ಇದರಲ್ಲಿ? ಹೌದು, ಇವೆಲ್ಲ ಮೆಂಟಲ್ ಬ್ಲಾಕ್ಸು. ನೋಡಿ, ಯಾವುದನ್ನೋ ಸರಿ ಮಾಡಿರೋದ್ರಿಂದ ಅವನು ಶ್ರೀಮಂತ ಆಗಿದ್ದಾನೆ ಅಲ್ವಾ? ನೀವು ತಿಳ್ಕೊಂಡಿರೋದೇನು, ಹಣದ ಬಗ್ಗೆ ಒಳ್ಳೆಯ ಭಾವನೆಗಳಿಲ್ಲದಿದ್ದರೆ ಹಣ ಬರೋದಿಲ್ಲ, ಆಯ್ತಲ್ಲ? ಈ ಥರದ್ದು ಲಿಸ್ಟ್ ಬರೀರಿ ಅಂತಂದರೆ 40 ಬರೀತಾರೆ ಜನ. ಶ್ರೀಮಂತ ಅದು ಹಣ ಇದ್ದರೆ ಜೀವನದಲ್ಲಿ ಹ್ಯಾಪಿನೆಸ್ ಇಲ್ಲ, ಹಣ ಇದ್ದರೆ ಜಗಳ ಪ್ರಾರಂಭ ಆಗುತ್ತದೆ, ಹಣ ಬರಬೇಕಾದ್ರೆ ನಾನು ಭಾಳ ಕಷ್ಟಪಡಬೇಕು, ನಿನಗೆ ಜೀವನದಲ್ಲಿ ಹಣ ಬರುವಂಥ ಯಾವ ಲಕ್ಷಣಗಳು ಇಲ್ಲ ಅಂತ ಸಾವಿರಾರು ಜನ ಬರೀತಾರೆ. ಇವೆಲ್ಲವೂ ಸಣ್ಣದಿಂದ ನಮ್ಮಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಇವುಗಳನ್ನು ನಾವು ಹೊರಗೆ ತೆಗಿಲಿಲ್ಲ, ಇವುಗಳನ್ನು ನಾನು ಹೊರಗೆ ತೆಗೆದಿಲ್ಲ, ಈ ಬ್ಲಾಕ್ಸ್ನ ಹೊರಗೆ ಬಂದಿಲ್ಲ ಅಂತಂದರೆ ಜೀವನ ಪರ್ಯಂತರ ದರಿದ್ರ ನಾರಾಯಣ ಚಕ್ರವರ್ತಿ ಮೊಮ್ಮಗನಾಗುವುದು ಶಾಶ್ವತ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತೀರ, ಒಂದು ಸಂಸ್ಕೃತದಲ್ಲಿ ವರ್ಡ್ ಇದೆಯಲ್ಲ, ಯದ್ಭಾವಂ ತದ್ಭವತಿ ಅಂತ. ಸೊ ನಾವು ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇರೋದು. ಸೊ ಹಾಗಿದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ನೋಡಿದಾಗ ನಮ್ಮ ಸಕ್ಸಸ್ಗೆ ಅಥವಾ ನಮ್ಮ ಫೇಲ್ಯೂರ್ಗೆ ನಮ್ಮ ಮೈಂಡ್ ಸೆಟ್ಟೇ ಕಾರಣ ಅಂತ ಹೇಳುವಂಥದ್ದನ್ನು ನಾವು ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕೇಳಬೇಕಾಗಿರೋದು ಸರ್, ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತೀನಿ, ಈ ಯೂನಿವರ್ಸಲ್ ಪವರ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಮೈಂಡ್ ಸೆಟ್ ಮೇಲೆ ಅಂತ ಹೇಳ್ತಾರೆ, ಅದು ನಿಜನಾ? ಅದು ಹೇಗೆ ಅಂತ ಹೇಳಿ. ನಾನು ಶ್ರೀಮಂತನಾಗಬೇಕು ಅಂತ ವಿಜುವಲೈಸೇಷನ್ ಮಾಡ್ತೀನಿ. ಥಿಯೇಟ್ರ್ನಲ್ಲಿ ನೋಡಿದೆ, 6 ತಿಂಗಳ ಮೇಲೆ, 1 ವರ್ಷದ ಮೇಲೆ, 5 ವರ್ಷದ ಮೇಲೆ, 10 ವರ್ಷದ ಮೇಲೆ. 10 ವರ್ಷದ ಮೇಲೆ ಏನು ನೋಡ್ತಾ ಇದ್ದೀರಿ? ಒಂದು ದೊಡ್ಡ ಮನೆಯಲ್ಲಿ ವಾಸವಾಗಿದ್ದೇನೆ, ಮನೆಯ ಪೋರ್ಟಿಕೋದಲ್ಲಿ 3-4 ಕಾರುಗಳು ನಿಂತಿದ್ದಾವೆ, ಒಳ್ಳೆಯ ದುರುಸುಗಳನ್ನು ನಾನು ಧರಿಸಿದ್ದೇನೆ, ನನ್ನ ಮಕ್ಕಳು ಕೂಡ ಒಳ್ಳೆಯ ಶಾಲೆಗಳಿಗೆ ಹೋಗುತ್ತಾ ಇದ್ದಾರೆ. ಇವುಗಳನ್ನೆಲ್ಲ ನೀವು ಸಕ್ಸಸ್ಫುಲ್ ಆಗಿ ನೋಡುತ್ತಾ ಇದ್ದೀರಿ. ಈ ರೀತಿ ನೋಡುತ್ತಾ ಇದ್ದಾಗ ದೇವರು ನೋಡ್ತಾನೆ ನಿಮ್ಮನ್ನು. ಈಗಾಗಲೇ ನೀವು ಕೇಳ್ತಾ ಇದ್ದೀರಿ, ಇದನ್ನು ನೋಡ್ತಾ ಇದ್ದೀರಿ, ಅವನು ತಥಾಸ್ತು ಅಂತ ಹೇಳ್ತಾನೆ. ಭಾಳ ಜನ ನೀವು ನೋಡಿರಬೇಕು, ನನಗೆ ಇದಾಗೋದಿಲ್ಲ, ನನಗೆ ಅದಾಗೋದಿಲ್ಲ, ಇದು ನನ್ನ ಹಣೆಯಲ್ಲಿ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಹೇಳ್ತಾರೆ, ಬೆಳಿಗ್ಗೆ ಅಪಶಕುನ ಮಾತಾಡಬೇಡ, ಬ್ಯಾಡದ್ದು ಮಾತಾಡಬೇಡ. ಇವನ್ ಮನೆಯಲ್ಲಿ ದೊಡ್ಡವ್ರು ಹೇಳ್ತಾರಲ್ಲ, ಕೆಟ್ಟದ್ದು ಮಾತಾಡಬಾರ್ದು, ಅಸ್ತು ದೇವತೆಗಳಿರ್ತಾರೆ ಅಂತ ಹೇಳಿದ್ರೆ ಅದೇನಾಗ್ತದೆ, ಅಸ್ತು ದೇವತೆಗಳು ಓಡಾಡ್ತಿರ್ತಾರೆ. ನಾನು ಬಡವ, ಎಂದೆಂದಿಗೂ ಹೀಗೆ ಇರುತ್ತೇನೆ, ನನಗೆ ಬುದ್ಧಿವಂತಿಕೆ ಇಲ್ಲ, ನಾನು ಕಷ್ಟಪಟ್ಟರೆ ಮಾತ್ರ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ತಥಾಸ್ತು ಅಂತಾರೆ. ಅದರ ಬದಲಾಗಿ ನಾನು ಶ್ರೀಮಂತನಾಗಿದ್ದೇನೆ ಅಂತಂದರೆ ಅವರು ತಥಾಸ್ತು ಅಂತಾರೆ. ಇದು ಎಲ್ಲ ಮನೆಯಲ್ಲಿ ಎಲ್ಲ ತಾಯಂದ್ರಿಗೂ ಗೊತ್ತಿರುವಂಥ ವಿಚಾರ. ಮಕ್ಕಳು ಅದನ್ನು ಅಳವಡಿಸ್ಕೊಳ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೊಂದು ವಿಚಾರ. ಯೂನಿವರ್ಸಲ್ ಪವರ್ ಬಗ್ಗೆ ನಾನು ಕೇಳಿದೆ. ಈಗ ನೀವು ಅದನ್ನು ನೋಡ್ಕೊಳ್ತಾ ಇದ್ದಾಗೆ ನಾನು ಆಗಲೇ ಹೇಳಿದೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನನ್ನ ಸಬ್ ಕಾನ್ಷಿಯಸ್ ಮೈಂಡ್, ಎಲ್ಲರ ಸಬ್ ಕಾನ್ಷಿಯಸ್ ಮೈಂಡ್ ಯೂನಿವರ್ಸಲ್ ಪವರ್.
ಆ ಯೂನಿವರ್ಸಲ್ ಪವರ್ನಲ್ಲಿ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿದಾಗ, ನಾನು ಶ್ರೀಮಂತನಾಗಿದ್ದೇನೆ ಅಂತ ಕ್ರಿಯೇಟ್ ಮಾಡಿದಾಗ, ಅದನ್ನು ನಿಜವಾಗಿಸಲಿಕ್ಕೆ ಏನೇನು ಬೇಕೋ ಆ ಸನ್ನಿವೇಶಗಳನ್ನು ಅದಾಗಿ ಒದಗಿಸಿಕೊಡುತ್ತದೆ. ನೀವೀಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಂತ ತಿಳ್ಕೊಳ್ಳಿ, ಆಯ್ತಲ್ಲ. ಹೇಗೆ ಶ್ರೀಮಂತನಾಗ್ಬೋದು? ಸಂಬಳ ಮಾತ್ರ ಬರ್ತಿದೆ. ನೀವು ಕಣ್ಣುಗಳನ್ನು ಕ್ಲೋಸ್ ಮಾಡಿದಾಗ ಅವನು ಲಾಟ್ರಿ ಟಿಕೆಟ್ ಕೊಡ್ಬೋದು. ಅಥವಾ ನಿಮ್ಮ ಯಾರೋ ಶ್ರೀಮಂತರಾಗಿರುವಂಥ ಸಂಬಂಧಿ ಏನಿದ್ದಾರೆ ಅವರು ಹೋಗಬೇಕಾದ್ರೆ ನಿಮ್ಮ ಹೆಸರಿಗೆ ಒಂದಷ್ಟು ಆಸ್ತಿ ಬರೆದು ಹೋಗ್ಬೋದು. ನೀವು ಬಿಸ್ನೆಸ್ ಮನ್ ಆಗಿದ್ದೀರಿ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ನಿಮಗೆ ದೊಡ್ಡ ಮೊತ್ತದ ಬಿಸ್ನೆಸ್ಸನ್ನು ಕೊಡಬೇಕೋ ಅವರನ್ನು ನಿಮಗೆ ಭೇಟಿ ಹಾಕಿಸ್ಬೋದು. ಎಲ್ಲವನ್ನೂ ಮಾಡಿಕೊಡ್ತಾನೆ. ಇನ್ನೂ ಒಂದು ತಪ್ಪು ಮಾಡ್ತೀವಿ ನಾವು, ಇದು ಬೇಕು ಅದು ಬೇಕು ಅಂತ ಕೇಳ್ತೀವಿ. ತಪ್ಪು. ನನಗೆ ಏನು ಬೇಕೋ ಅದನ್ನು ಕೊಡು, ನನಗೇನು ಬೇಕು ನಿನಗೆ ಗೊತ್ತಿದೆ ಕೊಡು ಅಂತ ನಾವು ದೇವರಿಗೆ ಹೇಳಬೇಕು. ಅದು ಕರೆಕ್ಟು. ಒಂದು ದಿನ ಒಬ್ಬ ಬಾಲಕ ತಂದೆ ಅಂಗಡಿಗೆ ಹೋಗ್ತಾರೆ. ತಂದೆ ಹೇಳ್ತಾರೆ, ನಿನಗೇನು ಬೇಕೋ ಚಾಕ್ಲೇಟ್ ತಗೋ. ಹುಡುಗ ಹೇಳ್ತಾನೆ, ನಾನು ಚಾಕ್ಲೇಟ್ ತಗೊಳ್ಳೋದಿಲ್ಲ, ಅಂಗಡಿ ಓನರ್ ಕೊಟ್ಟರೆ ಮಾತ್ರ ತೊಗೊಳ್ತೀನಿ. ಪಟ್ಟು ಹಿಡಿದು ಕೂತ್ಕೋತಾನೆ. ಅಂಗಡಿ ಓನರು 10 ಚಾಕ್ಲೇಟ್ ಕೊಡ್ತಾನೆ, ತಗೋ ಅಂತ. ತಂದೆ ಕೇಳ್ತಾನೆ, ನೀನು ತಗೋಬೋದಾಗಿತ್ತಲ್ಲ. ಆಗ ಹುಡುಗ ಹೇಳ್ತಾನೆ, ಅಂಗಡಿ ಓನರ್ ಕೈ ದೊಡ್ದು ಅವನು 10 ಚಾಕ್ಲೇಟ್ ಕೊಟ್ಟ, ನಾನು ತೊಗೊಂಡಿದ್ರೆ ಒಂದೇ ತೊಗೊಳಕ್ಕಾಗ್ತಿದ್ದು ಅಲ್ವಾ? ಅದೇ ತಪ್ಪನ್ನು ನಮ್ಮ ಜೀವನದಲ್ಲಿ ಕೂಡ ಮಾಡ್ತಾ ಇಲ್ವಾ? ನೀವೇನು ಕೇಳ್ತಾ ಇದ್ದೀರಿ? 800 ಮಾರುತಿ ಕೊಡು, 5 ಲಕ್ಷ ಕೊಡು, ಖುಷಿಯಾಗಿ ಕೊಡ್ತಾನೆ. ದೇವರಿಗೆ ಏನಾದ್ರು ಪ್ರಾಬ್ಲಮ್ ಇದೆ ಕೊಡೋದಕ್ಕೆ? ಅಷ್ಟ ಐಶ್ವರ್ಯಗಳು ಅವ್ರ ಹತ್ರ ಇದೆ. ನೀವು ಕೇಳಿದ್ದೇನು? ತಥಾಸ್ತು. ಅದರ ಬದಲಾಗಿ ನನಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆ ಕೊಡು ಅಂತಂದರೆ ಮರ್ಸಿಡೀಸು ಕೊಡ್ತಾನೆ, ಲಾಟ್ರಿನೂ ಒದಗಿಸ್ಕೊಡ್ತಾನೆ. ನಾಳೆ ದಿವಸ ನಿಮ್ಮ ಯಾರು ರಿಲೇಟಿವ್ಸಿಂದ ದುಡ್ಡು ಬರುತ್ತದೆ, ದೊಡ್ಡ ದೊಡ್ಡ ಬಿಸ್ನೆಸ್ ನಿಮ್ದಾಗ್ತದೆ. ನೀವು ಯಾವುದೋ ಒಂದು ಸಣ್ಣ ಕೆಲಸದಲ್ಲಿರ್ತೀರಿ, ದೊಡ್ಡ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತೀರಿ ಅಲ್ವಾ? ಕುವೈಟಲ್ಲಿ ನಾನು ಕ್ಲಾಸ್ ಮಾಡಬೇಕಾದ್ರೆ ಒಬ್ಬರಿದ್ದರು, ನಾಯರ್ ಅಂತ. ಅವರು 2 ವರ್ಷದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಸಿಕ್ಕಿದ್ರು. ಸರ್, ನಾನು ಎಲ್ಲೋ ಒಂದು ಕಡೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕ್ಲರ್ಕ್ ಆಗಿದ್ದೆ, ನಿಮ್ಮ ಕಾರ್ಯಾಗಾರ ತೊಗೊಂಡು ದಿನ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಕೇಳ್ತಾ ಇದ್ದೆ, CD-ನ. ಇವತ್ತು ನಾನು ದೊಡ್ಡ ಮಟ್ಟಿನ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತಂದರು ಅಲ್ವಾ? ಇದು ಬಿಟ್ಟರೆ ಯಾವ್ದಾದ್ರು ಈ ಥರ ಮ್ಯಾನಿಫೆಸ್ಟ್ ಮಾಡಿ ವರ್ಕ್ ಆಗಿರೋದು ಯಾವ್ದಾದ್ರು ಲೈವ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದೆಯಾ? ಯಾರಾದ್ರೂ ಹೇಳ್ಕೊಂಡಿರೋದು? ಬೇಕಾದಷ್ಟು ಜನ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ, ನಮ್ಮ ಬೆಂಗಳೂರಿನಲ್ಲಿ ದಯಾನಂದ ಪೈ ಅವರು 1990ನೇ ಇಸ್ವಿನಲ್ಲಿ 2 ತಿಂಗಳು ಕ್ಲಾಸಿಗೆ ಬಂದಿರು. ಮಂತ್ರಿ, ಬಿಲ್ಡರ್ಸು, ಶೋಭಾ ಬಿಲ್ಡರ್ಸು. ಚಂದ್ರರಾಜ್ ಜೈನ್ ಅವರು ದೊಡ್ಡ ಉದಾಹರಣೆ, ಜೈನ್ ಕಾಲೇಜ್ ಓನರು. 8ನೇ ಕ್ಲಾಸು ಫೇಲು, ಇವತ್ತು ನಿರರ್ಗಳವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮ್ಮಲ್ಲಿ ಟ್ರೈನಿಂಗ್ ಆದವರು. ಇದು ಕೇವಲ ಬೆಂಗಳೂರು ಉದಾಹರಣೆ ಕೊಟ್ಟೆ, ದೊಡ್ಡ ಮಟ್ಟಿನಲ್ಲಿ ಬೇರೆ ಊರುಗಳಲ್ಲಿ ಉದಾಹರಣೆಯನ್ನು ಕೊಡೋದು. ಅಲ್ಲ, ಮ್ಯಾನಿಫೆಸ್ಟ್ ಮಾಡಿ ವರ್ಕ್ ಆಗಿರೋದು ಯಾವ್ದಾದ್ರು? ಎಲ್ಲರೂ ಕೂಡ ಮಾಡಿದ್ದದೇನೆ. ನನ್ನ ಹತ್ರ ಬಂದಾಗ ಅವರಲ್ಲಿ ಏನೂ ಇರಲಿಲ್ಲ, ಹೆಚ್ಚಿನವರು ದೊಡ್ಡ ಮಟ್ಟಿನಲ್ಲಿ ಇರಲಿಲ್ಲ. ಇವತ್ತು ದೊಡ್ಡ ಮಟ್ಟಿನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ದೊಡ್ಡ ವೈಸ್ ಚಾನ್ಸಲರ್ಗಳಿದ್ದಾರೆ. ಹಲವಾರು ಜನ ನನ್ನ ಕ್ಲಾಸಿಗೆ ಬಂದವರು ಅಡ್ವೊಕೇಟ್ ಆಗಿದ್ದವರು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ತಲುಪಿದ್ದಾರೆ, ಹೈಕೋರ್ಟ್ವರೆಗೂ ತಲುಪಿದ್ದಾರೆ. ನಮ್ಮ ಕ್ಲಾಸಿಗೆ ಬಂದ ಒಬ್ಬ ವಿದ್ಯಾರ್ಥಿ ಒಂದು ಅಂದಾಜು 28 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು, ಇವತ್ತು SP ಆಗಿ ರಿಟೈರ್ ಆಗಿದ್ದಾರೆ. ಮೋಟಿವೇಶನ್ನು, ಡೈರೆಕ್ಟಾಗಿ ಎಕ್ಸಾಮ್ ತೊಗೊಂಡ್ರು. 2-3 ಜನ ಉದಾಹರಣೆ ಕೊಡಬಲ್ಲೆ. ಅಂದರೆ ಇದೆಲ್ಲದಕ್ಕೂ ಕೂಡ ಈ ಮೈಂಡ್ ಸೆಟ್, ಮನಸ್ಥಿತಿ ಅಂತ ಹೇಳೋದೇ ಕಾರಣ. ಮನಸ್ಥಿತಿಯೇ ಕಾರಣ. ನನಗೆ ಕೆಲವೊಮ್ಮೆ ಆನ್ಲೈನಲ್ಲಿ ಸಣ್ಣ ಹುಡುಗರು 25-28 ವರ್ಷದವರು ನೀವು ಕೇಳಿದ ಪ್ರಶ್ನೆ ಕೇಳ್ತಾರೆ, ಸರ್ ನಿಮ್ಮ ಕಾರ್ಯಾಗಾರದಿಂದ ಇವತ್ತವರೆಗೆ ಯಾರಿಗಾದರೂ ಉಪಯೋಗ ಆಗಿದೆಯಾ? ಅದನ್ನು ಸ್ವಲ್ಪ ಆರೋಗ್ಯಂಟಾಗೇ ಕೇಳ್ತಾರೆ. ಏನು ಉತ್ತರ ಕೊಡಬಲ್ಲೆ ನಾನು? ಇವತ್ತಿನವರೆಗೆ ನಮ್ಮ ಕಾರ್ಯಾಗಾರಗಳನ್ನು ತೆಗೆದುಕೊಂಡವರ ಸಂಖ್ಯೆ 20 ಲಕ್ಷಕ್ಕೂ ಮಿಗಿಲು. ಅದಾಗಿ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿದೆ ಅನ್ನುವರ ಸಂಖ್ಯೆ ಹೇಳೋಕ್ಕೂ ಆಗೋದಿಲ್ಲ. ಸೊ ಫೈನಲಿ ಸರ್, ಈಗ ಸಾಮಾನ್ಯ ಜನರು ನಾವು ಆರ್ಥಿಕವಾಗಿ ಸದೃಢರಾಗಬೇಕು, ಸರ್ವತೋಮುಖ ಬೆಳವಣಿಗೆ ನಮ್ಮಲ್ಲಿ ಆಗಬೇಕು ಅಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಏನು ಹೇಳಬೇಕು? ಅದೇನಾದರೂ ಫಾರ್ಮುಲಾ ಇದ್ದರೆ ಹೇಳ್ತೀರಾ? ಇನ್ನೊಂದು ಹೊಸ ಚಾಪ್ಟರ್ನ ಓಪನ್ ಮಾಡಿದ್ರಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡ್ಕೊಳ್ಬೇಕು, ರೀಪ್ರೋಗ್ರಾಮ್ ಮಾಡ್ಕೋಬೇಕು ತಪ್ಪಿದ್ರೆ. ಇದು ಸಾಫ್ಟ್ವೇರ್ನ ರೀಪ್ರೋಗ್ರಾಮ್ ಮಾಡಿದಂಗೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಾವು ಪ್ರೋಗ್ರಾಮ್ ಮಾಡಬೇಕು ಅಂದರೆ 2. ಒಂದು ಮೆಡಿಟೇಷನ್ ಮಾಡುವಂಥದ್ದು, ಆಟೋ ಸಜೆಷನ್ಸ್ ಕೊಡುವಂಥದ್ದು, ಅಫರ್ಮೇಷನ್ಸ್ ಕೊಡುವಂಥದ್ದು. ಆಟೋ ಸಜೆಷನ್ಸ್ ಅಂದರೆ ಏನು? ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಅತಿ ಆಳವಾದ ಡೀಪ್ ಆಗಿರುವಂಥ ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟೆಡ್ ಸ್ಟೇಟ್ ಆಫ್ ಮೈಂಡಿಗೆ ಹೋಗಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ,
ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ್ಯಕ್ಟಿವೇಟೆಡ್ ಮೈಂಡಿಗೆ ಹೋಗ್ಬೇಕಾದ್ರೆ ಡೀಪ್ ಹೋಗಬೇಕು ಅಂತಂದರೆ ಸ್ವಲ್ಪ ಟ್ರೈನಿಂಗ್ ತೊಗೋಬೇಕು. ಯಾವುದಾದ್ರೂ ರೇಖಿ ಮಾಸ್ಟರ್ ಹತ್ರ ಹೋಗಿ, ಇಲ್ಲ ಯೋಗ ಮಾಸ್ಟರ್ ಹತ್ರ ಹೋಗಿ, ಇಲ್ಲ ಧ್ಯಾನವನ್ನು ಹೇಳಿಕೊಡೋರ ಹತ್ರ ಹೋಗಿ, ಅವರು ನಿಮಗೆ ಡೀಪಾಗಿ ಹೇಳ್ಕೊಡ್ತಾರೆ ಹೀಗೆ ಮಾಡಬೇಕು ಅಂತ. ಒಂದು 2-3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ಮೇಲೆ ಡೀಪ್ ಹೋಗ್ತೀರಿ. ಅಲ್ಲಿ ನೀವು ಆಟೋ ಸಜೆಷನ್ಸ್ ಕೊಡ್ಬೋದು. ಏನು, ನಾನು ಎಲ್ಲ ವಿಧದಲ್ಲಿ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಕಂಡುಕೊಳ್ಳುತ್ತೇನೆ, ನಾನು ಒಬ್ಬ ಶ್ರೀಮಂತ ವ್ಯಕ್ತಿ ಆಗುತ್ತೇನೆ, ನಾನು ಒಬ್ಬ ಉತ್ತಮ ಪ್ರೊಫೆಸರ್ ಆಗುತ್ತೇನೆ, ನಾನು ಒಬ್ಬ ನುರಿತ ವೈದ್ಯನಾಗುತ್ತೇನೆ ಅಂತ ನಮಗೇನು ಕನಸುಗಳಿದೆಯೋ ಅದನ್ನು ಹೇಳ್ಬೋದು. ಇನ್ನು ಒಂದು ಅಫರ್ಮೇಷನ್ಸ್ ಅಂತಿದೆ. ಈ ಅಫರ್ಮೇಷನ್ಸು ಭಾಳ ಇಂಪಾರ್ಟೆಂಟು. ನಾನು ಒಂದು 40 ಅಫರ್ಮೇಷನ್ಗಳನ್ನು ರೆಡಿ ಮಾಡಿಟ್ಟಿದ್ದೇನೆ, ಉಚಿತವಾಗಿ ನಿಮಗೆ ತಲುಪಿಸ್ಬೋದು. ಏನು ಮಾಡಬೇಕು ನೀವು ಅಂತಂದರೆ, ಈ ಅಫರ್ಮೇಷನ್ಗಳನ್ನು ದಿನ ಓದಬೇಕು, ಕಣ್ಣು ಕ್ಲೋಸ್ ಮಾಡಿಕೊಂಡು ಅದು ನಿಜ ಆಗಿದೆ ಅಂತ ತಿಳ್ಕೊಬೇಕು. ಸೊ ಅಫರ್ಮೇಷನ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ಬೋದಲ್ಲ, ಲಿಂಕ್ ಅನ್ನ ಹಾಕಿ ಅದಕ್ಕೊಂದು ಲಿಂಕ್ ಕೊಡ್ತೇನೆ, ಅದಕ್ಕೆ ಪ್ರೆಸ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಫ್ರೀ, ಉಚಿತವಾಗಿ ಇದೆ. ಆ 40 ಅಫರ್ಮೇಷನ್ಗಳಲ್ಲಿ ನಿಮಗೆ ಯಾವುದು ಅನ್ವಯ ಆಗುತ್ತೋ ಅದನ್ನು ಹೇಳ್ಕೊಂಡು ಹೋಗಿ. ಉದಾಹರಣೆಗೆ ಈ ಅಫರ್ಮೇಷನ್ಗಳು ಹೇಗಿದ್ದಾವೆ ಅಂತ ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಮೈ ಪವರ್ ಅಫರ್ಮೇಷನ್ಸ್ ವರ್ಕ್ ವೆದರ್ ಐ ಬಿಲೀವ್ ಇನ್ ದೆಮ್ ಆರ್ ನಾಟ್. ನಾನು ನಂಬಲಿ ಬಿಡಲಿ, ಸಬ್ ಕಾನ್ಷಿಯಸ್ ಮೈಂಡಿಗೆ ನಾನು ಕೊಡ್ತಿರುವ ಸಜೆಷನ್ಸು ವರ್ಕೇ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಮೈ ಪವರ್ ಅಫರ್ಮೇಷನ್ ಅಲೌಸ್ ಮಿ ಟು ಕನ್ಸಿಸ್ಟೆಂಟ್ಲಿ ಟ್ಯಾಪ್ ಇನ್ ಟು ಅನ್ಲಿಮಿಟೆಡ್ ಪವರ್ ಆಫ್ ಮೈ ಸಬ್ ಕಾನ್ಷಿಯಸ್ ಮೈಂಡ್. ಮೂರನೇದು, ದ ಮೋರ್ ಐ ರಿಪೀಟ್ ಮೈ ಪವರ್ಫುಲ್ ಅಫರ್ಮೇಷನ್ಸ್ ವಿತ್ ಫೀಲಿಂಗ್ ಆಫ್ ಸರ್ಟನಿಟಿ ಇಟ್ಸ್ ಗೋನ್ ಬಿಕಮ್ ಎ ರಿಯಾಲಿಟಿ. ಇನ್ನೊಂದಿದೆ, ಎವ್ರಿ ಡೇ ಇನ್ ಎವ್ರಿ ವೇ ಐ ಆಮ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಭಾಳ ಇಂಪಾರ್ಟೆಂಟು. ಯಾಕಂತಂದರೆ ಇದಕ್ಕೆ ನಾವು ಎಮಿಲಿ ಕ್ಯೂ ಸಜೆಷನ್ ಅಂತೀವಿ. ಎವ್ರಿ ಡೇ ಇನ್ ಎವ್ರಿ ವೇ ಐ ಆಮ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಅಂತ ದಿನ ಹೇಳ್ತಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಜೀವನದಲ್ಲಿ ಮೇಲಕ್ಕೆ ಹೋಗ್ತೀರಿ. ಅಂದ್ರೆ ಈಗ ನೀವೇನು ಈ 40 ಅಫರ್ಮೇಷನ್ಸ್ ಅನ್ನ ಹೇಳಿದ್ರಿ, ಇದು 40 ಕೂಡ ಹೇಳಬೇಕಾ ಪ್ರತಿದಿನ, ಅಥವಾ ನಿಮಗೆ ಅನ್ವಯವಾಗುವಂಥದ್ದು? ಉದಾಹರಣೆಗೆ ನೀವು ಸ್ಟೂಡೆಂಟ್ ಆಗಿದ್ರೆ ಅದರಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು. ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ನಾನು ಬಿಸ್ನೆಸ್ ಅಂತ ಮಾತಾಡಿದ್ರೆ ಅದನ್ನ ತೆಗಿಬೇಕಾಗಿಲ್ಲ. ನಮಗೆ ಯಾವ್ದು ಬೇಕು ನೋಡ್ಕೊಂಡು ನಾವು ಅದನ್ನು ಹೇಳಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಮೈ ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ನೌ ರಿವೀಲಿಂಗ್ ಎವ್ರಿಥಿಂಗ್ ಐ ನೀಡ್ ಟು ನೋ ಅಬೌಟ್ ಮೈ ಫ್ಯೂಚರ್ ಲೈಫ್. ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಗೈಡೆನ್ಸ್ ಕೊಡುತ್ತೆ. ಮತ್ತು ನಾಳೆ ದಿವಸ ನೀವು ಯಾರನ್ನ ಭೇಟಿ ಆಗಬೇಕು ಅನ್ನುವಂಥ ಕ್ಲೂನು ಸಬ್ ಕಾನ್ಷಿಯಸ್ ಮೈಂಡ್ ಕೊಡುತ್ತೆ ಅಂತ ಈ ರೀತಿಯಾಗಿ ನೀವು ಹೇಳ್ಕೊಂಡು ಹೋದಾಗ ಅದು ನಿಜವಾಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಥ್ಯಾಂಕ್ ಯು ಹೇಳ್ಬೇಕು ಸರ್ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ ನೀವು ವರ್ಕ್ಶಾಪ್ಗಳಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸ್ತಾ ಇದ್ದಂಥ ವಿಚಾರವನ್ನು ನಮ್ಮ ಬಾಸ್ವಾಲ ಯೂಟ್ಯೂಬ್ ಮೂಲಕ ನಮ್ಮ ವೀಕ್ಷಕರಿಗೂ ಕೂಡ ಸಿಗುವಂತೆ ಮಾಡ್ತಾ ಇದ್ದೀರಾ. 40 ಅಫರ್ಮೇಷನ್ಸ್ ಅನ್ನು ತಗೊಂಡು ಅವರು ಕೂಡ ದಿನದಿಂದ ದಿನಕ್ಕೆ ಬೆಟರ್ ಆಗ್ತಾ ಹೋಗ್ಬೋದು. ಸೊ ಫೈನಲಿ ಈ ಮನಸ್ಥಿತಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಏನು ಹೇಳ್ತೀರಿ ಅಂತ? ಅಫರ್ಮೇಷನ್ಗಳನ್ನು ದಿನ ಓದಿ, ಧ್ಯಾನಾವಸ್ಥೆಯನ್ನು ದಿನ ಪ್ರಾಕ್ಟೀಸ್ ಮಾಡಿ, ಮತ್ತು ಈ ವಿಡಿಯೋ ಏನಿದೆ ಸೇವ್ ಮಾಡಿಕೊಂಡು ಬಹಳ ಸತಿ ಕೇಳಿ. ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಹಳ ಜನ ಹೇಳಿದ್ದಾರೆ ಇಂತಹ ವಿಡಿಯೋಗಳನ್ನು ನಾವು ಬೇರೆ ಒಂದು ಫೋಲ್ಡರ್ ಇಟ್ಕೊಂಡು ದಿನಾ ಬೆಳಿಗ್ಗೆ ಎದ್ದು 1-2 ಸತಿ ಕೇಳ್ತೀವಿ, 4 ವಾಕ್ಯಗಳನ್ನು ಕೇಳ್ತೇವೆ. ಆದಷ್ಟು ಪಾಸಿಟಿವ್ ಆಗಿರುವ ಜನಗಳೊಡನೆ ಬೆರೆಯಿರಿ. ಆಟೋಮ್ಯಾಟಿಕ್ ಆಗಿ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಿ. ದೇವರು ನಿಮಗೆ ಕೊಟ್ಟಿರೋದು ಒಂದೇ ಒಂದು ಜೀವನ. ಈ ಒಂದು ಜೀವನ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಅದರಲ್ಲೂ ಕನ್ನಡಿಗರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀಷಿಯಸ್ ಟೈಮ್ ಮತ್ತು ಪ್ರೀಷಿಯಸ್ ನಾಲೆಜ್ಗೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಥವಾ ಮನಸ್ಥಿತಿ ಅಂದರೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ ಅಫರ್ಮೇಷನ್ಸನ್ನು ಹೇಳಬೇಕು ಅಂತ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಮಸ್ಕಾರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆಯೇ ಈಗಾಗಲೇ ಡಾಕ್ಟರ್ ಭರತ್ ಚಂದ್ರ ಅವರು ಈ ಇಂಟರ್ವ್ಯೂನಲ್ಲಿ ಹೇಳಿದಂಗೆ 40 ಅಫರ್ಮೇಷನ್ಸ್ನ ಡೀಟೇಲ್ಸ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ ಮೂಲಕ ಅವರು ಹೇಳಿದಂಗೆ ಜೀವನದಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.